ದಾವಣಗೆರೆಯಲ್ಲಿ ಬಂಡಾಯದ ಬಿಸಿ ಜೋರಾಗಿದ್ದು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಿದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಸಾದಿಕ್ ಪೈಲ್ವಾನ್ ರಣಕಹಳೆ. ಕಾಂಗ್ರೆಸ್ಗೆ ಬಿಗ್ ಶಾಕ್, ನಾಮಪತ್ರ ವಾಪಸ್ ಇಲ್ಲ ಅಂತ ಸಾದಿಕ್ ಪೈಲ್ವಾನ್ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮಾಜ ಬಿಟ್ಟು ನಾನಿಲ್ಲ ಎಂದ ಪೈಲ್ವಾನ್, ಹೈಕಮಾಂಡ್ ಕರೆಗಳ ನಡುವೆಯೂ ಕದನಕ್ಕೆ ಸಿದ್ಧತೆ ಇದರ. ದಕ್ಷಿಣ ಕ್ಷೇತ್ರದ ಚುನಾವಣೆಯಲ್ಲಿ ರಣರೋಚಕತೆ ಸಾಧ್ಯತೆ. ಇದೀಗ ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಸಾದಿಕ್ ಪೈಲ್ವಾನ್ ಅವರು ರಣಕಹಳೆ. ಕಾಂಗ್ರೆಸ್ಗೆ ಬಿಗ್ ಶಾಕ್, ನಾಮಪತ್ರ ವಾಪಸ್ ತಗೊಳ್ಳಲ್ಲ ಅಂತ ಸಾದಿಕ್ ಪೈಲ್ವಾನ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಸಮಾಜ ಬಿಟ್ಟು ನಾನಿಲ್ಲ ಎಂದ ಸಾದಿಕ್ ಪೈಲ್ವಾನ್, ಹೈಕಮಾಂಡ್ ಕರೆಗಳ ನಡುವೆಯೂ ಕದನಕ್ಕೆ ಸಿದ್ಧತೆ. ದಕ್ಷಿಣ ಕ್ಷೇತ್ರದ ಚುನಾವಣೆಯಲ್ಲಿ ರಣರೋಚಕ ಸಾಧ್ಯತೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ರವರು ತಾವು ಚುನಾವಣಾ ಕಣದಿಂದ ಹಿಂದೆ ಸರಿಯುವುದಿಲ್ಲ ಎಂದು ಘೋಷಿಸುವ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಸವಾಲು ಒಡ್ಡಿದ್ದಾರೆ. ದಾವಣಗೆರೆಯಲ್ಲಿಂದು ತುರ್ತು ಸುದ್ದಿಗೋಷ್ಠಿ ನಡೆಸಿದ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವದಂತಿಗಳಿಗೆ ತೆರೆ ಎಳೆದಿದ್ದು ಹಾಗೂ ತಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ತಾವು ಯಾವುದೇ ಕಾರಣಕ್ಕೂ ನಾಮಪತ್ರ ವಾಪಸ್ ಪಡೆಯುವುದಿಲ್ಲ ಎಂದು ಖಡಾಖಂಡಿತವಾಗಿ ತಿಳಿಸಿದ್ದು, ಸಾದಿಕ್ ಪೈಲ್ವಾನ್ ರವರು ಕಾಂಗ್ರೆಸ್ ಪಕ್ಷದೊಳಗಿನ ಭಿನ್ನಾಭಿಪ್ರಾಯದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೂ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗಗಳನ್ನು ಕಡೆಗಣಿಸಲಾಗಿದೆ ಎಂದು ಆರೋಪಿಸಿದ್ದು, ಈ ಕಾರಣದಿಂದಾಗಿಯೇ ತಾವು ಚುನಾವಣೆಯಲ್ಲಿ ಸ್ಪರ್ಧಿಸಲು ನಿರ್ಧರಿಸಿದ್ದೇನೆ ಎಂದು ತಿಳಿಸಿದ್ದಾರೆ. ಪಕ್ಷದ ಹೈಕಮಾಂಡ್ನಿಂದ ಕರೆಗಳು ಬರುತ್ತಿವೆ ಹಾಗೂ ತಮ್ಮನ್ನು ಮನವೊಲಿಸಲು ಪ್ರಯತ್ನಗಳು ನಡೆಯುತ್ತಿವೆ ಎಂದು ತಿಳಿಸಿದ್ದು ಕೂಡ ತಮ್ಮ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ನಾಮಪತ್ರ ಹಿಂಪಡೆಯುವುದಿಲ್ಲ ಎಂದು ಪುನರುಚ್ಚರಿಸಿದ್ದು, ಜಮೀರ್ ಅಹಮದ್ ಸೇರಿದಂತೆ ಇತರ ನಾಯಕರು ತಮ್ಮನ್ನು ಸಂಪರ್ಕಿಸಲು ಪ್ರಯತ್ನಿಸಿದ್ದಾರೆ ಎಂದು ಪ್ರಶ್ನೆಗೆ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ಸಮಾಜಕ್ಕೆ ಮನವರಿಕೆ ಮಾಡಿ ಆಮೇಲೆ ನನ್ನ ಬಳಿ ಬರಲಿ ಎಂದು ಮಾರ್ಮಿಕವಾಗಿ ಪ್ರತಿಕ್ರಿಯಿಸಿದ್ದು, ಅಲ್ಪಸಂಖ್ಯಾತರು ಮತ್ತು ಅಹಿಂದ ವರ್ಗಕ್ಕೆ ನೋವುಂಟು ಮಾಡಲಾಗ್ತಿದೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದ ಕೆಲವು ನಾಯಕರ ಬಗ್ಗೆಯೂ ಅಸಮಾಧಾನ ವ್ಯಕ್ತಪಡಿಸಿದ್ದು, ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಸಾದಿಕ್ ಪೈಲ್ವಾನ್ ರವರು ಬಂಡಾಯದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಪಕ್ಷದೊಳಗಿನ ಭಿನ್ನಮತವು ಚುನಾವಣಾ ಫಲಿತಾಂಶದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಕಾದು ನೋಡಬೇಕಿದ್ದು, ಕಾಂಗ್ರೆಸ್ ಹೈಕಮಾಂಡ್ ಬಂಡಾಯ ಶಮನಕ್ಕೆ ಯಾವ ತಂತ್ರಗಾರಿಕೆ ಹೊಡೆಯುತ್ತದೆ ಎಂಬುದನ್ನು ಕುತೂಹಲ ಮೂಡಿಸಿದೆ. ಸಾದಿಕ್ ಪೈಲ್ವಾನ್ ರವರು ಕ್ಷೇತ್ರದ ಮತದಾರರು ತಮ್ಮನ್ನು ಬೆಂಬಲಿಸುವಂತೆ ಮನವಿ ಮಾಡಿದ್ದು ಹಾಗೂ ಕ್ಷೇತ್ರದ ಜನರೊಂದಿಗೆ ಸದಾಕಾಲ ಸಂಪರ್ಕದಲ್ಲಿರುವುದಾಗಿ ತಿಳಿಸಿದ್ದು, ಸಮಾಜ ಬಿಟ್ಟು ನಾನಿಲ್ಲ, ನನ್ನನ್ನು ಬಿಟ್ಟು ಸಮಾಜವಿಲ್ಲ ಎಂದು ಭಾವುಕರಾಗಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದ್ದು, ಚುನಾವಣಾ ಕಣದಲ್ಲಿನ ಈ ಬೆಳವಣಿಗೆಗಳು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣೆಯನ್ನು ಇನ್ನಷ್ಟು ರೋಚಕಗೊಳಿಸುವ ಸಾಧ್ಯತೆಗಳಿವೆ. ರಣರಂಗ ಮೈದಾನದಲ್ಲಿ ಅದನ್ನೇ ಯಾವ ಕಾರಣಕ್ಕೂ ಯಾವ ಕ್ಷಣಕ್ಕೂ ನಾನು ಹಿಂದಕ್ಕೆ ಪಡೆಯೋದಿಲ್ಲ. ನಿಮ್ಮ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ನಿಮ್ಮನ್ನು ನಾನು ಯಾವಾಗಲೂ ತಿರಸ್ಕಾರ ಮಾಡಿಲ್ಲ. ಮಾಧ್ಯಮರಿಗೆ ಮಾಡೋದು ಇಲ್ಲ. ಮುಂದಾಗಿ ನಾ ಅಧಿಕಾರದಾಗ ಇರಲಿ ಬಿಡಲಿ, ನಾನು MLA ಆಗಲಿ ಬಿಡಲಿ, ಮಾಧ್ಯಮರಿಗೆ ನಾನೆಲ್ಲ ನನ್ನ ಸೋದರು, ನನ್ನ ಮಾಂದವರು, ನನ್ನ ಅಣ್ಣ ತಮ್ಮಂದರೊಂದು ತಿಳ್ಕೊಂತಾನೆ. ನನ್ನ ನಮ್ಮ ಅಲ್ಪಸಂಖ್ಯಾತರನ್ನ ಅಹಿಂದ ವರ್ಗದನ್ನ ಕಡೆ ಕಾಣಿಸಿರೋದ್ರಿಂದ ನಾನು ರಣರಂಗ ಮೈದಾನದಲ್ಲಿ ಅದನ್ನೇ ಯಾವ ಕಾರಣಕ್ಕೂ ಯಾವ ಕ್ಷಣಕ್ಕೂ ನಾನು ಹಿಂದಕ್ಕೆ ಪಡೆಯೋದಿಲ್ಲ. ನಿಮ್ಮ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ನಿಮ್ಮನ್ನು
ನಾನು ಯಾವಾಗಲೂ ತಿರಸ್ಕಾರ ಮಾಡಿಲ್ಲ ಮಾಧ್ಯಮರಿಗೆ, ಮಾಡೋದು ಇಲ್ಲ ಮುಂದಾಗಿ. ನಾ ಅಧಿಕಾರದಾಗಿರಲಿ ಬಿಡಲಿ, ನಾನು MLA ಆಗಲಿ ಬಿಡಲಿ, ಮಾಧ್ಯಮರಿಗೆ ನಾನೆಲ್ಲ ನನ್ನ ಸೋದರು, ನನ್ನ ಮಾಂದವರು, ನನ್ನ ಅಣ್ಣ ತಮ್ಮಂದರೊಂದು ತಿಳ್ಕೊಂತಾನೆ. ನನ್ನ ರಾಜ್ಯದಲ್ಲಿ ಜನಗಳಿಗೆ, ಇಡೀ ರಾಜ್ಯದಲ್ಲಿ 2008ರಲ್ಲಿ ನಾವು ತಕ್ಕಂಕ ಪಾಠ ಕಾಂಗ್ರೆಸ್ಸಿಗೆ ನಾವು ತಿಳಿಸ್ತೀವಿ, ಮಾಡ್ತೀವಿ. ಇಡೀ ರಾಜ್ಯದಲ್ಲಿ ಅಡ್ಡಾಡಿ ಮೈನಾರಿಟಿಗೆ, ಆಯ್ದ ಜನಕ್ಕೆ KPCC ಅವರು, ಸುರ್ಜೇವಾಲಾ ಅವರು, ಖರ್ಗೆ ಅವರು, ಸಿದ್ದರಾಮಯ್ಯ ಅವರು ಕಡೆ ಕಾಣಿಸೋದ್ರಿಂದ ನಮ್ಮ ಜಿಲ್ಲೆಯ ನಾಡಿನ ಜನತೆ, ನಮ್ಮ ದಕ್ಷಿಣ ಕ್ಷೇತ್ರದ ಜನತೆಗೆ ಭಾಳ ನೋವುಂಟು ಆಗಿದೆ. ಆ ಕಾರಣದಿಂದ ನಾನು ಈ ರಾಜ್ಯದಲ್ಲಿ, ಈ ಡಿಸ್ಟಿಕ್ನಲ್ಲಿ, ಆಮೇಲೆ ನನ್ನ ಕ್ಷೇತ್ರದಲ್ಲಿ ಜನಗಳಿಗೆ ಮನವೊಲಿಸಿ, ನಾನು ಯಾವ ಕಾರಣಕ್ಕೂ ನನ್ನ ಜನ ತೀರ್ಪು ಕೊಡ್ತಾರೆ, ನನ್ನ ಗೆಲುವು ಖಚಿತ ಅಂಥೇಳಿ ತಮ್ಮ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೇನೆ ಸರ್. ಖಂಡಿತವಾಗೂ ಅವ್ರ ಮೇಲೆ ಮಾನಷ್ಟ ಮೊಕದ್ದಮೆ ಹೂಡಬೇಕು. ಎರಡನೇದೇನಪ್ಪ ಅಂತ ಹೇಳಿದರೆ, ಈ ರಾಜ್ಯದಲ್ಲಿ ನಮ್ಮ ಸಮಾಜದ ಉಲ್ಮಾ ಅಲಿಮುದ್ದೀನು, ನಮ್ಮ ಅಲ್ಪಸಂಖ್ಯಾತರನ್ನ, ಆಯ್ದ ವರ್ಗದನ್ನ ಕಡೆ ಕಾಣಿಸಿರೋದ್ರಿಂದ ನಾನು ರಣರಂಗ ಮೈದಾನದಲ್ಲಿ ಅದೇನೆ. ಯಾವ ಕಾರಣಕ್ಕೂ ಯಾವ ಕ್ಷಣಕ್ಕೂ ನಾನು ಹಿಂದಕ್ಕೆ ಪಡೆಯೋದಿಲ್ಲ. ನಿಮ್ಮ ಮೂಲಕ ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲು ನ್ಯೂಸ್ ಡೆಸ್ಕ್ ಇಂದ ಸುರೇಖಾ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಖಾ, ಹೇಳಿ, ಈ ಬಂಡಾಯದ ವಿಷಯ ಇನ್ನೂ ಮುಂದುವರಿಬಹುದಾ? ಈ ಬಂಡಾಯದ ಕಾವು ಹೇಗಿದೆ? ನಾಮಪತ್ರ ಸಲ್ಲಿಕೆ ವಾಪಸ್ ತಗೊಳ್ಳಲ್ಲ ಅಂತ ಹೇಳ್ತಾ ಇದಾರಲ್ಲ, ಇದ್ರ ಮುಂದಿನ ಹೆಜ್ಜೆಗಳು ಏನಿರ್ಬೋದು? ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಈಗ ಅಕ್ಷರಶಃ ರಣರಂಗವಾಗಿ ಮಾರ್ಪಟ್ಟಿದೆ. ಸದ್ಯದ ಪರಿಸ್ಥಿತಿಯನ್ನ ಗಮನಿಸೋದಾದ್ರೆ, ಕಾಂಗ್ರೆಸ್ ಪಾರ್ಟಿಯಲ್ಲಿ ದೊಡ್ಡ ಮಟ್ಟದ ಭೂಕಂಪ ಸಂಭವಿಸಿದೆ ಅಂತಾನೆ ಹೇಳ್ಬೋದು. ದಶಕಗಳಿಂದ ಕಾಂಗ್ರೆಸ್ನ ಭದ್ರಕೋಟೆ ಅಂತಿದ್ದ ಈ ಕ್ಷೇತ್ರದಲ್ಲಿ ಪಕ್ಷದ ನಿಷ್ಠಾವಂತ ನಾಯಕರಾಗಿದ್ದ ಸಾದಿಕ್ ಪೈಲ್ವಾನ್ ಅವರು ಇದು ತುರ್ತು ಸುದ್ದಿಗೋಷ್ಠಿಯನ್ನ ನೋಡೋದಾದ್ರೆ, ಕೇವಲ ನಾಮಪತ್ರ ವಾಪಸ್ ಪಡೆಯೋದಿಲ್ಲ ಅಂತ ಕೂಡ ಹೇಳಿಲ್ಲ ಅವರು. ಬದಲಾಗಿ ಅಲ್ಪಸಂಖ್ಯಾತ ಮತ್ತು ಅಹಿಂದ ವರ್ಗಗಳನ್ನ ಕಾಂಗ್ರೆಸ್ ಕಡೆಗಣಿಸ್ತಾ ಇದೆ ಅಂತ ಗಂಭೀರ ಆರೋಪ ಕೂಡ ಮಾಡಿದ್ದಾರೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಬಂಡಾಯ ಅಲ್ಲ, ಒಂದು ಸಮುದಾಯದ ಆಕ್ರೋಶದ ಪ್ರತಿಫಲ ಆಗಿ ಕಾಣಿಸ್ಬೋದು ಅಂತಾನೆ ಹೇಳ್ಬೋದು. ಜಮೀರ್ ಅಹಮದ್ ಅವರಂತಹ ಪ್ರಭಾವಿ ನಾಯಕರು, ಸಂಧಾನಕ್ಕೂ ಬಗ್ದ ಪೈಲ್ವಾನ್ ಅವರು ಮೊದಲು ಸಮಾಜಕ್ಕೆ ಮನವರಿಕೆ ಮಾಡಿ ಆಮೇಲೆ ನನ್ ಬಳಿ ಬನ್ನಿ ಅಂತ ಕೂಡ ಹೇಳೋವಂಥದ್ದು ನಾವು ಇಲ್ಲಿ ನೋಡುವಂತದ್ದು. ಪೈಲ್ವಾನ್ ಅವರು ಕಣದಲ್ಲಿ ಗಟ್ಟಿಯಾಗಿ ನಿಂತ್ರೆ ದಾವಣಗೆರೆ ದಕ್ಷಿಣದ ನಿರ್ಣಾಯಕ ಅಲ್ಪಸಂಖ್ಯಾತ ಮತಗಳು 2 ಭಾಗ ಆಗುವ ಸಾಧ್ಯತೆ ಕೂಡ ಇದೆ. ಇದು ನೇರವಾಗಿ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿನ ಹಾದಿಗೆ ಒಂದು ಕಲ್ಲು ಹಾಕದಂತೆ ನಾವು ಹೇಳ್ಬೋದು. ಇನ್ನು ಎರಡನೇದಾಗಿ ನಾವು ಹೈಕಮಾಂಡ್ ಒಂದು ತಂತ್ರಗಾರಿಕೆ ಬಗ್ಗೆ ನೋಡೋದಾದ್ರೆ, ನಾಮಪತ್ರ ವಾಪಸ್ ಪಡೆಯೋಕೆ ಇನ್ನು ಕೆಲವೇ ದಿನಗಳು ಬಾಕಿ ಇರೋದು. ಇನ್ ಕೆಲವೇ ದಿನ ಬಾಕಿ ಇದೆ ಅಂದ್ರೆ ಮುಂದಿನ 48 ಗಂಟೆಗಳು ಅತ್ಯಂತ ನಿರ್ಣಾಯಕ ಅಂತಾನೆ ಹೇಳ್ಬೋದು. ರಾಜ್ಯ ಮಟ್ಟದ ದೊಡ್ಡ ನಾಯಕರು ಕೂಡ ಖುದ್ದಾಗಿ ದಾವಣಗೆರೆಗೆ ಧಾವಿಸಿ ಸಾದಿಕ್ ಅವರಿಗೆ ಮುಂದಿನ ದಿನಗಳಲ್ಲಿ ನಿಗಮ ಮಂಡಳಿ ಅಥವಾ MLC ಸ್ಥಾನದಂತಹ ದೊಡ್ಡ ಭರವಸೆ ನೀಡಿ ಮನವೊಲಿಸೋಕೆ ಪ್ರಯತ್ನ ಪಡ್ತಿದ್ದಾರೆ. ಅದು ಕೂಡ ಸಾದಿಕ್ ಪೈಲ್ವಾನ್ ಅವರು ಇದ್ಯಾವುದಕ್ಕೂ ನಾನು ಬಗ್ಗೋದಿಲ್ಲ ಅಂತ ಕೂಡ ಹೇಳುವಂತದ್ದು ನೋಡ್ಬೋದು ಇಲ್ಲಿ. ಅಂದ್ರೆ ಮೂರನೇದಾಗಿ ನಾವು ಸಮುದಾಯದ ಒತ್ತಡ, ಅವರ ಸಮುದಾಯದ ಒತ್ತಡದ ಬಗ್ಗೆ ನೋಡೋದಾದ್ರೆ, ಸಾದಿಕ್ ಅವರು ಹೇಳ್ದಂಗೆ ಸಮಾಜ ಬಿಟ್ಟು ನಾನಿಲ್ಲ ಅನ್ನೋ ಮಾತು ಕೂಡ ಸತ್ಯ ಆಗಿದ್ರೆ, ಸಮುದಾಯ ಮುಖಂಡರು ಯಾವ ಕಡೆ ಒಲವು ತೋರಿಸ್ತಾರೆ ಎಂಬುದು ಈ ಫಲಿತಾಂಶದಲ್ಲಿ ನಿರ್ಧಾರ ಆಗುವಂತ ಸಾಧ್ಯತೆ ಕೂಡ ಇದೆ. ಪ್ರದೂಷ, ಮುಂದಿನ ದಿನಗಳಲ್ಲಿ ಸಾದಿಕ್ ಪೈಲ್ವಾನ್ ಅವರು ಏನಾದ್ರೂ ಅವರ ಸಂಧಾನಕ್ಕೆ, ಈಗ ಜಮೀರ್ ಅಹಮದ್ ಅವರ ಮಾತಿಗೆ ಸಂಧಾನಕ್ಕೆ ಮಣಿದು ಕಾಂಗ್ರೆಸ್ಗೆ ಏನಾದ್ರೂ ಹೋಗುವಂತ ಚಾನ್ಸಸ್ ಏನಾದ್ರೂ ಇರಬಹುದಾ? ಒಟ್ಟಾರೆಯಾಗಿ ನಾವ್ ಏನ್ ಹೇಳ್ಬೋದು ಅಂದ್ರೆ, ಪ್ರಸ್ತುತ ದಾವಣಗೆರೆ ದಕ್ಷಿಣದಲ್ಲಿ ಉಪಚುನಾವಣೆ ಈಗ ಸಾದಿಕ್ ಪೈಲ್ವಾನ್ ವರ್ಸಸ್ ಕಾಂಗ್ರೆಸ್ ಹೈಕಮಾಂಡ್ ಅಂತ ಅನ್ನೋ ತರ ಆಗಿದೆ. ಅಂದ್ರೆ ಸಾದಿಕ್ ಪೈಲ್ವಾನ್ ಅವರು ಒಂದ್ ಕಡೆ ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಒಂದ್ ಕಡೆ ಆಗಿದೆ. ಸಾದಿಕ್ ಅವರ ಈ ಖಡಕ್ ನಿರ್ಧಾರ ಚುನಾವಣಾ ಫಲಿತಾಂಶದ ಏನೋ ಒಂದು ಚಿತ್ರಣನ ಬದಲಿಸೋದು ಒಂದು ಸಂಶಯ ಇಲ್ಲ ಅಂತ ಕೂಡ ಅನ್ನಿಸ್ತಾ ಇದೆ. ಈ ಮುಂದಿನ ದಿನಗಳ ಬೆಳವಣಿಗೆ ಏನಾಗ್ಬೋದು, ಈ ಬಂಡಾಯದ ಬಿಸಿಯಲ್ಲಿ ಏನೇನಾಗ್ಬೋದು, ಸಾದಿಕ್ ಪೈಲ್ವಾನ್ ಅವರು ಈಗ ಖಡಾಖಂಡಿತವಾಗಿ ನಾನು ನಾಮಪತ್ರವನ್ನ ವಾಪಸ್ ಪಡೆಯೋದಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಇಲ್ಲಿ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಪಕ್ಷದ ಮುಖಂಡರಾಗಿರ್ಬೋದು, ಪ್ರಮುಖ ನಾಯಕರು, ಸಿದ್ದರಾಮಯ್ಯ ಇವರು
ಅವರ ಮನವೊಲಿಸೋಕೆ ಪ್ರಯತ್ನ ಪಡ್ತಿದ್ದಾರೆ. ಆದ್ರೂ ಕೂಡ ಅವರು ಸಾದಿಕ್ ಪೈಲ್ವಾನ್ ಅವರು ಇಲ್ಲ, ನಾನು ನಾಮಪತ್ರ ವಾಪಸ್ ಪಡೆಯೋದಿಲ್ಲ ಅಂತ ಕೂಡ ಅವರು ಪಣ ತೊಟ್ಟಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ನಾವು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಪ್ರತಿಷ್ಠಾ, ತಮ್ಮೆಲ್ಲ ಮಾತಿಗೆ ಧನ್ಯವಾದಗಳು ಸುರೇಖಾ. ಕಾಣಿಸ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಅವ್ರಿಗೂ ಮರ್ಯಾದೆ ಸಿಗಲಿಲ್ಲ, ಯಾರಿಗೂ ನಮ್ಮನ್ನು ಉಲ್ಮಾಯುದ್ದೀನ್ ಅಲಿಮುದ್ದೀವ್ರಿಗೆ ಮರ್ಯಾದೆ ಸಿಕ್ಕಿಲ್ಲ ಅಂದಮೇಲೆ ನಾವು ಈ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ ಮತ ನೀಡಿ ನಮ್ದು ಏನು ಅವಶ್ಯಕತೆ ಐತೆ ಸರ್? ಗೋ ಬ್ಯಾಕ್, ಯಾರು ಬಂದ್ರು ಏನಿಲ್ಲ. ದಾವಣಗೆರೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಬಂಡಾಯ ಭುಗಿಲೆದ್ದಿದ್ದು ಪಕ್ಷಕ್ಕೆ ತಲೆನೋವು ಶುರುವಾಗಿದೆ. ದಾವಣಗೆರೆಗೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ನಾಯಕರ ವಿರುದ್ಧ ಸಾದಿಕ್ ಪೈಲ್ವಾನ್ ಬಹಿರಂಗ ಅಸಮಾಧಾನ ವ್ಯಕ್ತಪಡಿಸಿದ್ದು, ದಾವಣಗೆರೆ ಕೆಪಿಸಿಸಿ ಹಾಗೂ ಜಿಲ್ಲಾ ಕಾಂಗ್ರೆಸ್ನ ನಡೆ ಖಂಡಿಸಿ ವಿಡಿಯೋ ಮೂಲಕ ಅಸಮಾಧಾನ ಹೊರಹಾಕಿದ ಸಾದಿಕ್ ಪೈಲ್ವಾನ್ ರವರು ದಾವಣಗೆರೆ ಪಕ್ಷದ ನಿರ್ಧಾರಗಳು ಅಲ್ಪಸಂಖ್ಯಾತರು ಮತ್ತು ಅಹಿಂದ ವರ್ಗಗಳಿಗೆ ಅನ್ಯಾಯ ಮಾಡಿದೆ ಎಂದು ಆರೋಪಿಸಿದ್ದಾರೆ. ದಾವಣಗೆರೆ ಬಂಡಾಯ ಶಮನಕ್ಕೆ ವರಿಷ್ಠರು ಯಾವ ತಂತ್ರ ಹೆಣೆಯುತ್ತಾರೆ ಎಂದು ಕಾದು ನೋಡಬೇಕೆಂದು ಚುನಾವಣಾ ಕಣ ರಂಗೇರಿದೆ. ಹೊರತು ಯಾರೇ ಬಂದ್ ಮಾಡಿದ್ರು ಜನ ಎಲ್ಲ ರಚ್ಚಿಗೆದ್ದಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ ಸರ್. ಒಂದು ಹಂತದಲ್ಲಿ ನಿಮ್ಮ ಪರವಾಗಿ ಇದ್ದಂತ ಜಮೀರ್ ಅಹಮದ್ ಅವರಿಗೆ ಈಗ ಕಾಂಗ್ರೆಸ್ ಪರವಾಗಿ ನಿಂತ್ಕೊಂಡು ಈಗ ಪ್ರಚಾರ ಮಾಡ್ತಾರೆ ಸರ್. ನನ್ನ ಪರವಾಗಿ ಅಂತಲ್ಲ, ಮನು ಹೋಲಿಸ್ಲಿ ಅಂತ ಕದ್ದು ನಾನು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಜಮೀರ್ ಅಹಮದ್ ಅವರು ಏನೋ ನಿಮಗೆ ಕರೆ ಮಾಡಿದ್ರು ಅಂತ ಹೇಳಿ ಮಾಹಿತಿ ಇದೆ. ಇಲ್ಲ ಸರ್, ಅವೆಲ್ಲ ಸುಳ್ಳು ಸರ್, ಎಲ್ಲ ಸುಳ್ಳು. ಸಿಎಂ ಅವರು ಹೇಳ್ತಾ ಇದ್ರು ನಿಮ್ಮನ್ನು ಮನವೊಲಿಸ್ತೀವಿ ಅಂತ ಹೇಳಿ. ಸರ್, ಅವ್ರು ಯಾರು ನನಗೆ ಮನವೊಲಿಸ್ಕಿಂತ ಮುಂಚೆ ನಾಡಿದ ಜನತೆಗೆ, ನಮ್ಮ ಸಮಾಜ ಅಲ್ಪಸಂಖ್ಯಾತರಿಗೆ, ಆಯಿಂದ ಜನಕ್ಕೆ ಮನವೊಲಿಸ್ಕಿದ ಮೇಲೆ ನನ್ನ ಹತ್ರ ಬಂದು ಆಮೇಲೆ ಮನವೊಲಿಸ್ಬೇಕು ಸರ್. ನನ್ನ ಹತ್ರ ಬಂದು ಮಾತಾಡ್ತಕ್ಕದ್ದು ಏನಿಲ್ಲ. ಯಾವುದೇ ಕಾರಣಕ್ಕೂ ನಾಮಪತ್ರ ವಾಪಸ್ ಪಡೆಯಲ್ಲ. 100% ಸರ್. ಇಲ್ಲ ಅಂತ ಹೇಳಿದ್ರೆ ನಾವು ಇದು ರಾಜ್ಯದಲ್ಲಿ, ಡಿಸ್ಟಿಕ್ನಲ್ಲಿ, ನಾಡಿನಲ್ಲಿ ನಾವು ಬದುಕಬೇಕಂತ ಹೇಳಿದ್ರೆ ನಾವು, ನಮ್ಮ ಸಮಾಜ, ಆಯಿಂದ ಜನ, ನಮ್ಮ ಅಭಿಮಾನರು, ನಮ್ಮ ಯುವಕರು ಏನು ತೀರ್ಪು ತಗೊಡ್ತಾರ ಆ ತೀರ್ಪಿಗೆ ನಾನು ಬದ್ಧವಾಗಿರ್ತೇನೆ ಸರ್. ಸರ್, MP MLA ಇಡೀ ಕರ್ನಾಟಕದಲ್ಲಿ ಮೈನಾರಿಟಿ ಜನ ಅಡ್ಡಾಡಿ ಕಾಂಗ್ರೆಸ್ಸಿಗೆ ತಕ್ಕದ ಪಾಠ ಕಲಿಸ್ತೀವಿ ಸರ್. ಸರ್, ಈಗ 23 ಜನ ನಾಮಪತ್ರ ಸಲ್ಲಿಸಿದ್ದಾರೆ ಮೈನಾರಿಟಿ. ಸರ್ ಅವರೆಲ್ಲರಿಗೂ ಸೇರಿಸಿ ಒಬ್ಬರನ್ನೇ 9 ಅಭ್ಯರ್ಥಿ ಮಾಡಿದ್ರೆ ನಿಮಗೆ ಲಾಭ ಅಲ್ಲ, ಏನಾದ್ರೂ ಡಿವೈಡ್ ಆಗುತ್ತೆ ಸರ್. ಈಗ ನಾವು ಅವ್ರ ಕೂಡ ಮಾತಾಡಿದ್ವಿ, ಸಂಪರ್ಕದಲ್ಲೇ ಇದ್ದೀವಿ. ನಾವು ಕಡ್ಡವಾಗಿ ಬೈಲಿಗಿದ್ರೆ ಅವರೆಲ್ಲ ಹಿಂದಕ್ಕೆ ಪಡಿತಾರೆ ಸರ್. ನಮ್ಮಲ್ಲಿ ಏನಾರು ವ್ಯತ್ಯಾಸ ಆದ್ರೆ ಅವ್ರು ಬೈಲಿಗಿರ್ತಾರೆ ಸರ್. ಅವರೆಲ್ಲರೂ ಹಿಂಬಳಿಕೆ ಹೇಳ್ತೀರಿ, ಒಬ್ಬರೇ ನಿಲ್ತೀರಿ ಅಂತ. ಹೌದು ಸರ್, ಹೌದು. ಮಾತಾಡಿದ್ದೇನೆ ಸರ್, ಮಾತಾಡಿದ್ದೇನೆ. ಎಲ್ಲರೂ ಕೂಡ ಸಂಪರ್ಕ ಇದೆ ಸರ್, ಮಾತಾಡಿದ್ದೇನೆ. ಎಲ್ಲ ನಮ್ಮ ಬಾಂಧವರು, ಅಣ್ತಂಗಳು, ಅದ್ರ ಬಗ್ಗೆ ಎರಡು ಮಾತಿಲ್ಲ ಸರ್. ಮನವೊಲಿಸಿ ಅವ್ರಿಗೂ ತಕ್ಷಣ ನಾನು ಬೈಲಾಗ ಒಬ್ಬನೇ ಇರ್ತೇನೆ ಸರ್. ಮನವೊಲಿಸ್ಲಿ ಅಂತ ಕದ್ದು ನಾನು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ಜಮೀರ್ ಅಹಮದ್ ಅವರು ಏನೋ ನಿಮಗೆ ಕರೆ ಮಾಡಿದ್ರು ಅಂತ ಹೇಳಿ ಮಾಹಿತಿ ಇದೆ. ಇಲ್ಲ ಸರ್, ಅವೆಲ್ಲ ಸುಳ್ಳು ಸರ್, ಎಲ್ಲ ಸುಳ್ಳು. ಸಿಎಂ ಅವರು ಹೇಳ್ತಾ ಇದ್ರು ನಿಮ್ಮನ್ನು ಮನವೊಲಿಸ್ತೀವಿ ಅಂತ ಹೇಳಿ. ಸರ್, ಅವ್ರು ಯಾರು ನನಗೆ ಮನವೊಲಿಸ್ಕಿಂತ ಮುಂಚೆ ನಾಡಿದ ಜನತೆಗೆ, ನಮ್ಮ ಸಮಾಜ ಅಲ್ಪಸಂಖ್ಯಾತರಿಗೆ, ಆಯಿಂದ ಜನಕ್ಕೆ ಮನವೊಲಿಸ್ಕಿದ ಮೇಲೆ ನನ್ನ ಹತ್ರ ಬಂದು ಆಮೇಲೆ ಮನವೊಲಿಸ್ಬೇಕು ಸರ್. ನನ್ನ ಹತ್ರ ಬಂದು ಮಾತಾಡ್ತಕ್ಕದ್ದು ಏನಿಲ್ಲ. ಯಾವುದೇ ಕಾರಣಕ್ಕೂ ನಾಮಪತ್ರ ವಾಪಸ್ ಪಡೆಯಲ್ಲ. 100% ಸರ್. ಇಲ್ಲ ಅಂತ ಹೇಳಿದ್ರೆ ನಾವು ಇದು ರಾಜ್ಯದಲ್ಲಿ, ಡಿಸ್ಟಿಕ್ನಲ್ಲಿ, ನಾಡಿನಲ್ಲಿ ನಾವು ಬದುಕಬೇಕಂತ ಹೇಳಿದ್ರೆ ನಾವು, ನಮ್ಮ ಸಮಾಜ, ಆಯಿಂದ ಜನ, ನಮ್ಮ ಅಭಿಮಾನರು, ನಮ್ಮ ಯುವಕರು ಏನು ತೀರ್ಪು ತಗೊಡ್ತಾರ ಆ ತೀರ್ಪಿಗೆ ನಾನು ಬದ್ಧವಾಗಿರ್ತೇನೆ ಸರ್. ಖಂಡಿತವಾಗೂ ಅವ್ರ ಮೇಲೆ ಮಾನಷ್ಟ ಮೊಕದ್ದಮೆ ಹೂಡಬೇಕು. ಎರಡನೇದೇನಪ್ಪ ಅಂತ ಹೇಳಿದರೆ, ಈ ರಾಜ್ಯದಲ್ಲಿ ನಮ್ಮ ಸಮಾಜದ ಉಲ್ಮಾ ಅಲಿಮುದ್ದೀನು, ನಮ್ಮ ಅಲ್ಪಸಂಖ್ಯಾತರನ್ನ, ಆಯಿಂದ ವರ್ಗದನ್ನ ಕಡೆ ಕಾಣಿಸೋದ್ರಿಂದ ನಾನು ರಣರಂಗ ಮೈದಾನದಲ್ಲಿ ಅದೇನೆ. ಯಾವ ಕಾರಣಕ್ಕೂ, ಯಾವ ಕ್ಷಣಕ್ಕೂ ನಾನು ಹಿಂದಕ್ಕೆ ಪಡೆಯೋದಿಲ್ಲ. ನಿಮ್ಮ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ನಿಮ್ಮನ್ನು ನಾನು ಯಾವಾಗಲೂ ತಿರಸ್ಕಾರ ಮಾಡಿಲ್ಲ. ಮಾಧ್ಯಮರಿಗೆ ಮಾಡೋದು ಇಲ್ಲ. ಮುಂದಾಗಿ ನಾ ಅಧಿಕಾರದಾಗಿರಲಿ ಬಿಡಲಿ, ನಾನು MLA ಆಗಲಿ ಬಿಡಲಿ, ಮಾಧ್ಯಮರಿಗೆ ನಾನೆಲ್ಲ ನನ್ನ ಸೋದರು, ನನ್ನ ಬಾಂಧವರು, ನನ್ನ ಅಣ್ಣ ತಮ್ಮಂದರೊಂದು ತಿಳ್ಕೊಂತೀನಿ. ನನ್ನ ರಾಜ್ಯದಲ್ಲಿ
ಜನಗಳಿಗೆ ಇಡೀ ರಾಜ್ಯದಲ್ಲಿ 2008ರಲ್ಲಿ ನಾವು ತಕ್ಕಂಕ ಪಾಠ ಕಾಂಗ್ರೆಸ್ಸಿಗೆ ನಾವು ತಿಳಿಸ್ತೀವಿ, ಮಾಡ್ತೀವಿ. ಇಡೀ ರಾಜ್ಯದಲ್ಲಿ ಅಡ್ಡಾಡಿ ಮೈನಾರಿಟಿಗೆ ಆಯ್ದ ಜನಕ್ಕೆ KPCC ಅವರು, ಸುರ್ಜೇವಾಲಾ ಅವರು, ಖರ್ಗೆ ಅವರು, ಸಿದ್ದರಾಮಯ್ಯ ಅವರು ಕಡೆ ಕಾಣಿಸೋದ್ರಿಂದ ನಮ್ಮ ಜಿಲ್ಲೆಯ ನಾಡಿನ ಜನತೆ, ನಮ್ಮ ದಕ್ಷಿಣ ಕ್ಷೇತ್ರದ ಜನತೆಗೆ ಭಾಳ ನೋವುಂಟು ಆಗಿದೆ. ಆ ಕಾರಣದಿಂದ ನಾನು ಈ ರಾಜ್ಯದಲ್ಲಿ ಈ ಡಿಸ್ಟಿಕ್ನಲ್ಲಿ ಆಮೇಲೆ ನನ್ನ ಕ್ಷೇತ್ರದಲ್ಲಿ ಜನಗಳಿಗೆ ಮನವೊಲಿಸಿ ನಾನು ಯಾವ ಕಾರಣಕ್ಕೂ ನನ್ನ ಜನ ತೀರ್ಪು ಕೊಡ್ತಾರೆ, ನನ್ನ ಗೆಲುವು ಖಚಿತ ಅಂಥೇಳಿ ತಮ್ಮ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಖಂಡಿತವಾಗೂ ಅವ್ರ ಮೇಲೆ ಮಾನಷ್ಟ ಮೊಕದ್ದಮೆ ಹೂಡಬೇಕು. ಎರಡನೇದೇನಪ್ಪ ಅಂತ ಹೇಳಿದರೆ, ಈ ರಾಜ್ಯದಲ್ಲಿ ನಮ್ಮ ಸಮಾಜದ ಉಲ್ಮಾ ಅಲಿಮುದ್ದೀನು ನಮ್ಮ ಅಲ್ಪಸಂಖ್ಯಾತರನ್ನ ಆಯ್ದ ವರ್ಗದನ್ನ ಕಡೆ ಕಾಣಿಸೋದ್ರಿಂದ ನಾನು ರಣರಂಗ ಮೈದಾನದಲ್ಲಿ ಅದೇನೆ. ಯಾವ ಕಾರಣಕ್ಕೂ ಯಾವ ಕ್ಷಣಕ್ಕೂ ನಾನು ಹಿಂದಕ್ಕೆ ಪಡೆಯೋದಿಲ್ಲ. ನಿಮ್ಮ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ನಿಮ್ಮನ್ನು ನಾನು ಯಾವಾಗಲೂ ತಿರಸ್ಕಾರ ಮಾಡಿಲ್ಲ, ಮಾಧ್ಯಮರಿಗೆ ಮಾಡೋದು ಇಲ್ಲ. ಮುಂದಾಗಿ ನಾ ಅಧಿಕಾರದಾಗಿರಲಿ ಬಿಡಲಿ, ನಾನು MLA ಆಗಲಿ ಬಿಡಲಿ, ಮಾಧ್ಯಮರಿಗೆ ನಾನೆಲ್ಲ ನನ್ನ ಸೋದರು, ನನ್ನ ಮಾಂದವರು, ನನ್ನ ಅಣ್ಣ ತಮ್ಮಂದರೊಂದು ತಿಳ್ಕೊಂತಾನೆ. ನನ್ನ ರಾಜ್ಯದಲ್ಲಿ ಜನಗಳಿಗೆ ಇಡೀ ರಾಜ್ಯದಲ್ಲಿ 2008ರಲ್ಲಿ ನಾವು ತಕ್ಕಂಕ ಪಾಠ ಕಾಂಗ್ರೆಸ್ಸಿಗೆ ನಾವು ತಿಳಿಸ್ತೀವಿ, ಮಾಡ್ತೀವಿ. ಇಡೀ ರಾಜ್ಯದಲ್ಲಿ ಅಡ್ಡಾಡಿ ಮೈನಾರಿಟಿಗೆ ಆಯ್ದ ಜನಕ್ಕೆ KPCC ಅವರು, ಸುರ್ಜೇವಾಲಾ ಅವರು, ಖರ್ಗೆ ಅವರು, ಸಿದ್ದರಾಮಯ್ಯ ಅವರು ಕಡೆ ಕಾಣಿಸೋದ್ರಿಂದ ನಮ್ಮ ಜಿಲ್ಲೆಯ ನಾಡಿನ ಜನತೆ, ನಮ್ಮ ದಕ್ಷಿಣ ಕ್ಷೇತ್ರದ ಜನತೆಗೆ ಭಾಳ ನೋವುಂಟು ಆಗಿದೆ. ಆ ಕಾರಣದಿಂದ ನಾನು ಈ ರಾಜ್ಯದಲ್ಲಿ ಈ ಡಿಸ್ಟಿಕ್ನಲ್ಲಿ ಆಮೇಲೆ ನನ್ನ ಕ್ಷೇತ್ರದಲ್ಲಿ ಜನಗಳಿಗೆ ಮನವೊಲಿಸಿ ನಾನು ಯಾರಿಗೆ ಮೊದಲನೇದಾಗಿ ನಿಮ್ಮನ್ನ ನಮಸ್ಕಾರ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣಾ ಕಣ ಈಗ ಕೇವಲ ಒಂದು ಮತದಾನದ ಪ್ರಕ್ರಿಯೆಯಾಗಿ ಮಾತ್ರ ಉಳಿದಿಲ್ಲ, ಬದಲಾಗಿ ಇದು ಪ್ರತಿಷ್ಠೆ ಮತ್ತು ಅಸ್ತಿತ್ವದ ಹೋರಾಟವಾಗಿ ಮಾರ್ಪಟ್ಟಿದೆ ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ ಪಾಳೆಯದಲ್ಲಿ ದಿಗಿಲು ಹುಟ್ಟಿಸುವ ಸಾದಿಕ್ ಪೈಲ್ವಾನ್ ರವರ ಬಂಡಾಯದ ನಿರ್ಧಾರ ಏನಿದೆ, ಕೇವಲ ಒಬ್ಬ ವ್ಯಕ್ತಿಯ ಚುನಾವಣೆಯ ಸ್ಪರ್ಧೆಯಾಗಿ ಮಾತ್ರ ಉಳಿದಿಲ್ಲ, ಅದು ದಶಕಗಳಿಂದಲೂ ಕೂಡ ಕಾಂಗ್ರೆಸ್ ಬೆನ್ನಿಗೆ ನಿಂತಿದ್ದ ಒಂದು ಸಮುದಾಯದ ಒಳಗಿನ ಕುದಿಯುತ್ತಿರುವ ಅಸಮಾಧಾನದ ಸ್ಫೋಟದಂತೆ ಕಾಣಿಸ್ತಾ ಇದೆ. ಇದು ಪೈಲ್ವಾನ್ ರವರು ನಡೆಸಿದ ತುರ್ತು ಸುದ್ದಿಗೋಷ್ಠಿಯಲ್ಲಿನ ಪ್ರತಿಯೊಂದು ಮಾತುಗಳು ಹೈಕಮಾಂಡ್ನ ಪಾಲಿಗೆ ಎಚ್ಚರಿಕೆ ಗಂಟೆಯಾಗಿದೆ ಅಂತಾನೆ ಹೇಳ್ಬೋದು. ನಾನು ಯಾವುದೇ ಕಾರಣಕ್ಕೂ ನಾಮಪತ್ರ ವಾಪಸ್ ಪಡೆಯುವುದಿಲ್ಲ ಅಂತ ಸ್ಪಷ್ಟವಾಗಿ ಕೂಡ ಹೇಳಿದ್ದಾರೆ. ಅದಲ್ಲದೆ ಕಡಾಖಂಡಿತವಾಗಿ ನಿಲುವು ರಾಜಕೀಯ ಸಂಧಾನ ಅಲ್ಲ, ಬಾಗಿಲುಗಳನ್ನ ಸದ್ಯಕ್ಕೆ ಮುಚ್ಚಿದಂತೆ ಕೂಡ ಆಗಿದೆ ಅವ್ರಿಗೆ. ವಿಶೇಷವಾಗಿ ಜಮೀರ್ ಅಹ್ಮದ್ ಅವರಂತಹ ಪ್ರಭಾವಿ ನಾಯಕರ ಸಂಧಾನಕ್ಕೂ ಬಗೆದ ಸಾದಿಕ್ ಅವರು ಮೊದಲು ಸಮಾಜಕ್ಕೆ ಮನವರಿಕೆ ಮಾಡಿ ಆಮೇಲೆ ನನ್ನ ಬಳಿ ಬನ್ನಿ ಎನ್ನುವ ಮೂಲಕ ಚಂಡನ್ನ ಕಾಂಗ್ರೆಸ್ ಅಂಗಳಕ್ಕೆ ಎಸೆದಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವೇನೆಂದ್ರೆ, ಅಲ್ಪಸಂಖ್ಯಾತ ಮತ್ತು ಅಹಿಂದ ವರ್ಗದ ಮತದಾರರು ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತ ಬ್ಯಾಂಕ್ಗಳು. ಆದರೆ ಸಾದಿಕ್ ಪೈಲ್ವಾನ್ ರವರು ಈ ವರ್ಗಗಳನ್ನ ಕಡೆಗಣಿಸಲಾಗಿದೆ ಎಂಬ ಗಂಭೀರ ಆರೋಪ ಕೂಡ ಮಾಡಿದ್ದಾರೆ. ಚುನಾವಣಾ ಫಲಿತಾಂಶದ ಮೇಲೆ ನೇರ ಪರಿಣಾಮ ಬೀರಲಿದ್ದು, ಮತಗಳ ವಿಭಜನೆಯ ಭೀತಿ ಈಗ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿನ ಹಾದಿಯಲ್ಲೂ ಕೂಡ ಕಂಟಕ ಆಗಿದೆ ಅಂತ ಹೇಳ್ಬೋದು. ಒಂದು ವೇಳೆ ಸಾದಿಕ್ ಅವರು ಈ ಕಣದಲ್ಲಿ ಗಟ್ಟಿಯಾಗಿ ನಿಂತ್ರೆ ಅದು ವಿರೋಧ ಪಕ್ಷಗಳಿಗೆ ವಾಕ್ ಓವರ್ ಕೊಟ್ಟಂತಾಗುತ್ತೆ, ಅಥವಾ ಸಾದಿಕ್ ಹೊಸ ಇತಿಹಾಸ ಬರೆಯುತ್ತಾರೆ ಎಂಬುದು ಕುತೂಹಲ ಕೂಡ ಆಗಿದೆ. ಸಮಾಜ ಬಿಟ್ಟು ನಾನಿಲ್ಲ, ನನ್ನ ಬಿಟ್ಟು ಸಮಾಜ ಇಲ್ಲ ಅಂತ ಭಾವುಕ ಮಾತುಗಳನ್ನ ಮತದಾರರ ಮನಸ್ಸು ಎಷ್ಟರ ಮಟ್ಟಿಗೆ ತಲುಪ್ತವೆ ಅಂತ ಹೇಳಿದ್ರೆ, ಒಟ್ಟಾರೆಯಾಗಿ ದಾವಣಗೆರೆ ದಕ್ಷಿಣದ ಈ ರಾಜಕೀಯ ಹಗ್ಗಜಗ್ಗಾಟ ಕೇವಲ ಒಂದು ಕ್ಷೇತ್ರದ ಫಲಿತಾಂಶವನ್ನ ಮಾತ್ರವಲ್ಲದೆ ರಾಜ್ಯ ರಾಜಕಾರಣದಲ್ಲಿ ಅಹಿಂದ ವರ್ಗಗಳನ್ನ ಮುಂದಿನ ಪಥವನ್ನು ನಿರ್ಧರಿಸುವ ಮುನ್ಸೂಚನೆ ನೀಡ್ತಾ ಇದೆ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ನಿಮ್ಮನ್ನ